ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿವಿನಾ ಡಿಸೋಸ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾನು ಚಿಕನ್ ಚಿಲ್ಲಿ ಮಾಡ್ತಾಯಿದ್ದೇನೆ. ಇಲ್ಲಿ ನೋಡಿ 2 kg ಚಿಕನ್ ತೊಗೊಂಡಿದ್ದೇನೆ. ಅದಕ್ಕೆ ಫಸ್ಟ್ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಟೀ ಸ್ಪೂನ್ ತೊಗೊಂಡಿದ್ದೇನೆ. ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ 1 ಟೇಬಲ್ ಸ್ಪೂನ್. ಪೆಪ್ಪರ್ ಪೌಡರ್ ತಗೊಳ್ತೇನೆ. ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್ ಹಾಕಿ. ಆಮೇಲೆ ಆ್ಯಪಲ್ ಸೈಡರ್ ವಿನೆಗರ್, ನಿಮಗೆ ಯಾವ ಬೇಕಾದರೂ ವಿನೆಗರ್ ಯೂಸ್ ಮಾಡ್ಬೋದು. ನಾನು ಆ್ಯಪಲ್ ಸೈಡರ್ ವಿನೆಗರನ್ನು ಹಾಕ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ. 2 ಎಗ್, ಅದನ್ನು ಬೀಟ್ ಮಾಡಿ ಮಿಕ್ಸ್ ಮಾಡಬೇಕು. 1 kg ಆದರೆ 1 ಎಗ್ ತಗೊಳ್ಳಿ. ಇದು 2 kgದ್ದು, ಸೊ 2 ಎಗ್ ಹಾಕಿದ್ದೇನೆ. ಇದು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ. ಕಾರ್ನ್ಫ್ಲವರು 3 ಟೇಬಲ್ ಸ್ಪೂನ್ ಹಾಕಿ. ಮೈದಾ ಹಾಕ್ತಿದ್ದೇನೆ 2 ಟೇಬಲ್ ಸ್ಪೂನ್. ಸಾಲ್ಟ್ 1 ಟೇಬಲ್ ಸ್ಪೂನ್. ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ, ಎಲ್ಲ ಮಿಕ್ಸ್ ಮಾಡಿ. ಇವಾಗ ಕಟ್ಟಿಂಗಿಗೆ ಇಲ್ಲಿ ನೋಡ್ತಿದ್ದೀರಿ 2 ಕ್ಯಾಪ್ಸಿಕಮ್, ಕಾಯಿ ಮೆಣಸು, ಈರುಳ್ಳಿ, ಶುಂಠಿ ಹಾಗೂ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇವಾಗ ನಾನು ಒಂದು ಪಾತ್ರೆಗೆ ಇಲ್ಲಿ ಎಣ್ಣೆ ಹಾಕಿ, ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇಲ್ಲಿಗೆ ನಾನು ಫ್ರೈ ಮಾಡ್ತೇನೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಚಿಕನ್ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ. ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಬಂದರೆ ಸಾಕು, ಜಾಸ್ತಿ ನಾವು ಫ್ರೈ ಮಾಡಬಾರ್ದು, ಅದು ಜಾಸ್ತಿ ಕ್ರಿಸ್ಪಿ ಕೂಡ ಆಗಬಾರ್ದು. ಇಲ್ಲಿಗೆ ನಾನು ಸ್ವಲ್ಪ ಫ್ರೈ ಮಾಡ್ತೇನೆ ನೋಡಿ. ನೀವು ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಮಾಡಿದರೆ ಆಯಿತು. ಅದನ್ನು ಫ್ರೈ ಮಾಡಿ ಬದಿಗೆ ನಾವು ಇಡಬೇಕು. ನೋಡ್ತೀರಾ ಇಲ್ಲಿ ಸ್ವಲ್ಪ ಬ್ರೌನ್ ಆಗಿ ಬಂದಿದೆ. ಅದನ್ನು ನಾನು ಇವಾಗ ತೆಗಿತೇನೆ, ಬ್ರೌನ್ ಆಗಿದೆ ನೋಡಿ. ಹೀಗೆ ನಾನು ಪಾತ್ರೆಗೆ ಹಾಕಿ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿಡಿ. ಇವಾಗ ಇಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿ ಇಲ್ಲಿ ಎಲ್ಲ ನಾನು ಕಟ್ಟಿಂಗ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಅದನ್ನು ಫ್ರೈ ಮಾಡಬೇಕು. ಈರುಳ್ಳಿ, ಕಾಯಿ ಮೆಣಸು, ಆಮೇಲೆ ಶುಂಠಿ ಎಲ್ಲ ಹಾಕಿ ಕಾಯಿಸಬೇಕು. ಅದರ ನಂತರ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ತಗೊಂಡಿದ್ದೇನೆ, ಅದನ್ನು ಕೂಡ ಇಲ್ಲಿ ನಾನು ಫ್ರೈ ಮಾಡ್ತೇನೆ. ಜಾಸ್ತಿ ಬೇಯಿಸಲಿಕ್ಕಿಲ್ಲ, ಸ್ವಲ್ಪ ನಾವು ಫ್ರೈ ಮಾಡೋದು. ಇವಾಗ ನೋಡಿ ಇಲ್ಲಿ ಫ್ರೈ ಆಗಿದೆ, ಸ್ವಲ್ಪ ಬ್ರೌನ್ ಆಗಿದೆ ನೋಡಿ. ಇಲ್ಲಿಗೆ ನಾನಿವಾಗ ಗ್ಯಾಸ್ ಕ್ಲೋಸ್ ಮಾಡ್ತೇನೆ. ಈಗ ಒಂದು ಪಾತ್ರೆಯಲ್ಲಿ ನಾನು 1 ಕಪ್ ನೀರು ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿದ್ದೇನೆ. ಅದನ್ನು ಮಿಕ್ಸ್ ಮಾಡಬೇಕು. ಅದರ ಜೊತೆಯಲ್ಲಿ ನಾನು ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೇನೆ, ಅದು 3 ಟೇಬಲ್ ಸ್ಪೂನ್ ಹಾಕಬೇಕು. ರೆಡ್ ಚಿಲ್ಲಿ ಸಾಸ್ ನೋಡ್ತೀರಾ, ಇದೇ ರೆಡ್ ಚಿಲ್ಲಿ ಸಾಸು. ಆಮೇಲೆ ಡಾರ್ಕ್ ಸೋಯಾ ಸಾಸ್ ಅಂತ ಉಂಟು,
ಅದನ್ನು ಇವಾಗ ಇಲ್ಲಿ ಸೇರಿಸ್ತೇನೆ. 3 ಟೇಬಲ್ ಸ್ಪೂನ್ ಹಾಕಿ ಡಾರ್ಕ್ ಸೋಯಾ ಸಾಸು ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಾವು ಇವಾಗ ಚಿಕನನ್ನು ಸೇರಿಸಬೇಕು. ಇಲ್ಲಿ ನಾನು ಚಿಕನನ್ನು ಸೇರಿಸ್ತಾ ಇದ್ದೇನೆ. ಚಿಕನನ್ನು ಸೇರಿಸಬೇಕು. ಆಮೇಲೆ ಟೊಮೆಟೊ ಕ್ಯಾಚಪ್ 3 ಟೇಬಲ್ ಸ್ಪೂನ್ ಹಾಕಿ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್ ಎಲ್ಲ ಮಿಕ್ಸ್ ಮಾಡಬೇಕು. ಉಪ್ಪು ನಿಮಗೆ ಬೇಕಾದರೆ ಹಾಕಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.